ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಈ ದೇವಾಲಯವು MS ರಾಮಯ್ಯ ಹಾಸ್ಪಿಟಲ್ನಿಂದ ಕೆಲವೇ ದೂರದಲ್ಲಿದೆ. ನ್ಯೂ ಬೆಲ್ ರೋಡಿನಿಂದ ದೇವಸ್ಥಾನದ ಕಮಾನು ಹೊರಗಡೆ ಗೋಚರಿಸುತ್ತೆ. ಈ ದೇವಾಲಯದ ಮುಖ್ಯ ದೇವರು ಬಾಲಾಂಜನೇಯ ಸ್ವಾಮಿ ಹಾಗೂ ಈ ದೇವಾಲಯದ ಸಂಕೀರ್ಣವು ವೆಂಕಟೇಶ್ವರ ಮತ್ತು ನವಗ್ರಹಗಳಿಗೆ ಸಮರ್ಪಿತವಾದ ಸನ್ನಿಧಿಯನ್ನ ಸಹ ಹೊಂದಿದೆ. ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲು ಒಂದು ಮಿನಿ ಹಾಲ್ ಕೂಡ ಲಭ್ಯವಿದೆ. ಅಶ್ವತ್ಥ ಕಟ್ಟೆಯ ನಾಗರ ಕಲ್ಲು ಹೊಂದಿದೆ. ಇದನ್ನ ನಾಗರ ಪೂಜೆ ಅಥವಾ ನಾಗರ ಪಂಚಮಿ ಸಮಯದಲ್ಲಿ ಪೂಜೆಗಾಗಿ ಇದನ್ನ ಬಳಸ್ತಾರೆ. ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಪ್ರತಿಷ್ಠಾನವು ಮಹೋತ್ಸವವು ದಿನಾಂಕ 28/10/1994 ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲ ಗಂಗಾಧರನಾಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೆರವೇರಿಸಲ್ಪಟ್ಟಿದೆ. ಅಧ್ಯಕ್ಷರು ಕಮಲಾನಾಭ, ಕಾರ್ಯದರ್ಶಿ ಶ್ರೀ H. ತಿಮ್ಮಪ್ಪ ಮತ್ತು ಕಾರ್ಯಾಧ್ಯಕ್ಷರು M. ಶಿವಣ್ಣ. ಪ್ರತಿ ವರ್ಷ ರಾಮನವಮಿ, ವೈಕುಂಠ ಏಕಾದಶಿ, ನಾಗರ ಪಂಚಮಿ, ಹನುಮ ಜಯಂತಿ ಎಂದು ವಿಶೇಷ ಪೂಜೆ ಮತ್ತು ಪ್ರಸಾದ ವಿತರಣೆ ಇಲ್ಲಿ ಕಾಣಬಹುದು. ಹಾಗೂ ಹುಣ್ಣಿಮೆಯ ದಿನ ಸತ್ಯನಾರಾಯಣ ಕಥಾ ಪೂಜೆ ಕೂಡ ಇಲ್ಲಿ ನೆರವೇರಿಸ್ತಾರೆ. ಇಲ್ಲಿನ ಪೂಜಾ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12:30 ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 8:30 ತನಕ ನಾವು ಇಲ್ಲಿ ದೇವರ ದರ್ಶನವನ್ನ ಪಡಿಬಹುದು. ಹನುಮಂತ ಹಿಂದೂ ಧರ್ಮ ಗ್ರಂಥಗಳಲ್ಲೊಂದಾದ ರಾಮಾಯಣದಲ್ಲಿನ ಪ್ರಮುಖ ಪಾತ್ರಗಳಲ್ಲಿ ಒಬ್ಬರು. ಹಾಗೆ ಹಿಂದೂ ದೇವತೆಗಳಲ್ಲಿ ಕೂಡ ಒಬ್ಬರು. ವಾಯುಪುತ್ರ, ಕಪಿವೀರನೆಂದು ಕರೆಯಲ್ಪಡುವ ಹನುಮಂತ ಕೇಸರಿ ಎಂಬ ವಾನರ ಮತ್ತು ಅಂಜನಾದೇವಿಯ ಮಗ ಮತ್ತು ರಾಮನ ಪರಮ ಭಕ್ತ. ಶನಿಯ ಶಕ್ತಿಯ ದೇವತೆಯೆಂದು ಹನುಮಂತನನ್ನು ಪೂಜಿಸಲಾಗುತ್ತೆ. ಹನುಮಂತ ದೇವರು ಕಿಷ್ಕಿಂಧೆಯಲ್ಲಿ ಸುಗ್ರೀವನ ಜೊತೆಯಲ್ಲಿರುತ್ತಾರೆ. ಸೀತೆಯನ್ನ ಹುಡುಕಿಕೊಂಡು ರಾಮ ಕಿಷ್ಕಿಂಧೆಗೆ ಬಂದಾಗ ಹನುಮಂತನಿಗೆ ರಾಮನೊಡನೆ ಭೇಟಿಯಾಗುತ್ತೆ. ತನ್ನ ಸ್ವಾಮಿಯಾದ ರಾಮನಿಗೆ ಸಹಾಯ ಮಾಡಲು ಮುಂದಾಗ್ತಾರೆ. 100 ಯೋಜನಾ ವಿಸ್ತಾರದ ಮಹಾಸಮುದ್ರವನ್ನು ಹಾರಿ ಸೀತೆಯನ್ನು ಲಂಕೆಯಲ್ಲಿರುವ ವಿಷಯವನ್ನು ರಾಮನಿಗೆ ತಿಳಿಸುತ್ತಾರೆ. ಮುಂದೆ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಬರಲು ರಾಮನಿಗೆ ಹನುಮಂತ ದೇವರು ಹಲವು ವಿಧಿಯಲ್ಲಿ ನೆರವಾಗುತ್ತಾರೆ. ಆಂಜನೇಯ ದೇವರು ಹಲವಾರು ಹೆಸರುಗಳಿಂದ ಪೂಜಿಸಲ್ಪಡುತ್ತಾರೆ. ಅದರಲ್ಲಿ ಪ್ರಮುಖವಾದದ್ದು ಎಂದರೆ ಮಾರುತಿ, ಪವನಪುತ್ರ, ಸುಂದರ, ವಾಯುಪುತ್ರ, ರಾಮಪ್ರಿಯ, ಹನುಮ, ಅಂಜನಾತನಯ, ಆಂಜನೇಯ, ವಾನರ ಶ್ರೇಷ್ಠ, ಕೇಸರಿ ನಂದನ, ಹನುಮಂತ, ರಾಮದೂತ, ದಾಸರಲ್ಲಿ ಶ್ರೇಷ್ಠ ಭಕ್ತ, ಅಂಜನ ಸುತ, ಹೀಗೆ ಬೇರೆ ಬೇರೆ ಹೆಸರಿನಿಂದ ಆಂಜನೇಯ ದೇವರನ್ನ ಪೂಜಿಸ್ತಾರೆ. ಈ ದೇವಸ್ಥಾನ ನೀವೇನಾದ್ರೂ ನ್ಯೂ ಬೇಲ್ ಅಥವಾ ಬೆಂಗಳೂರಿನಲ್ಲಿದ್ದರೆ ದಯವಿಟ್ಟು ಒಮ್ಮೆ ಲೈಫ್ನಲ್ಲಿ ವಿಸಿಟ್ನ ಕೊಡಿ. ಇದು 500 ವರ್ಷಗಳಷ್ಟು ಹಳೆಯದಾದ ಪುರಾತನ ದೇವಸ್ಥಾನ. ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಆಂಜನೇಯ ಭಕ್ತರಾಗಿದ್ರೆ ಬೆಂಗಳೂರಿನಲ್ಲಿ ತುಂಬಾ ಫೇಮಸ್ ದೇವಸ್ಥಾನಗಳಿದೆ. ಅದ್ರ ಜೊತೆಗೆ ಈ ದೇವಸ್ಥಾನಕ್ಕೂ ಒಮ್ಮೆ ನಿಮ್ ಲೈಫಲ್ಲಿ ನಿಮ್ ಫ್ಯಾಮಿಲಿಯೊಟ್ಟಿಗೆ ವಿಸಿಟ್ ನ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.